ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೀತಾ ಬರ್ತಾ ಇವೆ. ಆದ್ರೆ ರೈತರ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ ಅಂತಕ್ಕಂಥ ಹಿನ್ನೆಲೆ ಒಳಗ ರಾಜ್ಯದಲ್ಲಿ ನಾನಾ ಹೋರಾಟಗಳು ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯಿಂದ ಇವತ್ತು ಬೀದಿಗಿಳಿದು ರೈತರು ಹೋರಾಟವನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಕಬ್ಬು ಮತ್ತು ಭತ್ತ ಮತ್ತು ಮೆಕ್ಕೆಜೋಳವನ್ನ ಹೆಚ್ಚಾಗಿ ಬೆಳೀತಾರೆ. ಜೊತೆಗೆ ಈರುಳ್ಳಿ ಬೆಳೆಯನ್ನು ಕೂಡ ಪ್ರಮುಖ ಬೆಳೆಯನ್ನಾಗಿ ಬೆಳೀತಾರೆ. ಆದ್ರೀಗ ಈರುಳ್ಳಿ ಬೆಳೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬೆಲೆ ಕುಸಿತದಿಂದ ಸಾಕಷ್ಟು ಪ್ರಮಾಣದ ರೈತರು ಈಗ ಸಂಕಷ್ಟಕ್ಕೀಡಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಿಜೆಪಿ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಈಗ ರಾಜ್ಯದ ರೈತ ಯುವ ಮೋರ್ಚಾದಿಂದ ಈ ಒಂದು ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಒಳಗ ಜೆಡಿಎಸ್ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ರೈತರ ಪರವಾಗಿ ಯಾವತ್ತೂ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಜೆಡಿಎಸ್ ಆಗಿರ್ಬೋದು ಮತ್ತು ಬಿಜೆಪಿ ಆಗಿರೋ ಹಿಂದಿನಿಂದಲೂ ಹೇಳ್ಕೊಂಡು ಬರ್ತಾ ಇದೆ. ಆದ್ರೀಗ ಏನು ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಇನ್ನೊಂದು ನಾನು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಹಕಾರ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಭಾವಚಿತ್ರಕ್ಕೆ ಹಾರವನ್ನ ಹಾಕುವುದರ ಮೂಲಕ ವಿಭಿನ್ನವಾದ ಒಂದು ಪ್ರತಿಭಟನೆಯನ್ನ ಈಗ ಬಿಜೆಪಿ ಕೈಗೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಒಂದು ನೇತೃತ್ವವನ್ನ ಈಗ ಖುದ್ದು ಹಡಗಲಿ ಶಾಸಕರಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಅವರೇ ಕೈಗೊಂಡಿರ್ತಕ್ಕಂಥದ್ದು. ಏನು ಹಡಗಲಿ ತಾಲೂಕಿನ ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ಸರ್ಕಲ್ ನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇನ್ನು ತಾಲೂಕಿನ ನಾನಾ ಭಾಗಗಳಿಂದ ರೈತರು ಕೂಡ ಈಗ ಬಂದಿರತಕ್ಕಂಥದ್ದು. ರೈತ ಮೋರ್ಚಾ ಆಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಎಲ್ಲವೂ ಕೂಡ ಇದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮಹಿಳಾ ಕಾರ್ಯಕರ್ತರು ಕೂಡ ಜೊತೆಗೆ ರೈತ ಸಂಘಟನೆ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಯನ್ನ ಕೈಗೊಂಡಿರ್ತಕ್ಕಂಥ ಹಡಗಲಿಯ ಶಾಸಕರು ನಮ್ಮ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಸ್ತೆ ಮಧ್ಯೆಯಲ್ಲೇ ಕೂತಿದ್ದಾರೆ. ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ, ಯಾಕಾಗಿ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ, ರೈತರ ಪರವಾಗಿ ಅವರ ನಿಲುವುಗಳು ಏನು ಅಂತಕ್ಕಂಥದ್ದನ್ನ ಅವ್ನು ಕೇಳ್ತೀನಿ. ಸರಿಗ ವಿಭಿನ್ನವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಿ, ರೈತರ ಪರ ಏನು ನಿಮ್ಮ ನಿಲುವು ಅಂತ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಆದಂತ ಅನ್ಯಾಯವನ್ನು ನೋಡ್ಲಿಕ್ಕೆ ಮುಖ್ಯಮಂತ್ರಿನೂ ಇಲ್ಲ, ಉಪಮುಖ್ಯಮಂತ್ರಿನೂ ಇಲ್ಲ, ಮತ್ತೆ ಕೃಷಿ ಸಚಿವನೂ ಇಲ್ಲ. ಇವತ್ತು ಕೇಂದ್ರದಲ್ಲಿ ರೈತರು ಬೆಳೆದಂತ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆಯಾಗಿ 2400 ರೂಪಾಯಿ ಘೋಷಿಸಿದ್ರು ಕೂಡ ಇವರು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತಂದ್ರೆ MLAಗಳ ಖರೀದಿ ಕೇಂದ್ರ ತೆರೆದು ಇವತ್ತು ಮುಖ್ಯಮಂತ್ರಿಗೆ ಇಷ್ಟು MLAಗಳು, ಮುಖ್ಯಮಂತ್ರಿಗಳಿಗೆ ಇಷ್ಟು MLAಗಳು ಅಂತೇಳಿ ಇವರು ಹೊಡೆದಾಡ್ತಿದ್ದಾರೆ. ಸಂಪೂರ್ಣವಾಗಿ ರೈತರನ್ನ ಕಡೆಗಣಿಸಿದ್ದಾರೆ. ಇವತ್ತು ರೈತರು ಬೆಳೆದಂತ ಈರುಳ್ಳಿ ಆಗಿರ್ಲಿ, ಸುಮಾರು 3 ತಿಂಗಳಿಂದ ಬೆಳೆದಂತ ಈರುಳ್ಳಿಯನ್ನು ರೋಡ್ ಮೇಲೆ ಹಾಕೋದು, ಚರಂಡಿಯಲ್ಲಿ ಹಾಕೋದು ನಾವು ನೋಡ್ತಾ ಇದ್ದೀವಿ. ಅವರಿಗೆ ಸುಮಾರು 127 ಕೋಟಿ ಏನು ಪರಿಹಾರ ಕೊಡ್ತೀವಿ ಅಂತೇಳಿ ನಮ್ಮ ಈರುಳ್ಳಿ ಬೆಳೆಗಾರರ ಸಂಘ ಹೋರಾಟ ಮಾಡಿದಾಗ ಘೋಷಣೆ ಮಾಡಿದ್ರಂತೆ. ಅದು ಸುಳ್ಳು ಭರವಸೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ಪರಿಹಾರ ಇಲ್ಲ. ನಮ್ಮ ಭಾಗ ಭತ್ತ ಬೆಳಿತೀವಿ, ಭತ್ತ ಕೂಡ ಯಾವುದು ಸೂಕ್ತವಾದ ಪರಿಹಾರ ಇಲ್ಲ. ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಕೊಡಿ ಅಂತೇಳಿ ಅಷ್ಟು ಆಗ್ರಹ ಮಾಡ್ತಾ ಇದ್ರು, ಇಲ್ಲಿವರೆಗೂ ಕೂಡ ಪ್ರೋತ್ಸಾಹಧನ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಇವತ್ತು ಎಷ್ಟು ಬೆಳೆಗಳು ಹಾನಿ ಆಗಿದ್ರು ಕೂಡ ಯಾವೊಬ್ಬ ಕೃಷಿ ಸಚಿವರು ಕೂಡ ಬಂದು ನೋಡ್ಲಿಲ್ಲ. ಹಾಗಾಗಿ ಇವರು ರೈತರ ಹೆಸರಲ್ಲಿ ಇವತ್ತು ಅಧಿಕಾರಕ್ಕೆ ಬಂದು ಕೇಂದ್ರದವರು ಈ ಹಿಂದೆ ಯಡಿಯೂರಪ್ಪಾಜಿಯವರಿದ್ದಾಗ ಕೇಂದ್ರದಿಂದ ಕೃಷಿ ಸನ್ಮಾನ ಅಂತೇಳಿ 6,000 ಕೇಂದ್ರ ಮತ್ತೆ 4,000 ರಾಜ್ಯ ಸೇರಿ 10,000 ಕೊಡ್ತಿದ್ರು. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇವರು ರೈತ ವಿರೋಧಿ ಸರ್ಕಾರ ಅಂತೇಳಿ ಹೇಳ್ಬಹುದು. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಪಕ್ಷದ ಮೋರ್ಚಾದಿಂದ, ರೈತ ಮೋರ್ಚಾದಿಂದ ರೈತರ ಎಲ್ಲಾ ಸಂಘಟನೆಗಳೊಂದಿಗೆ ಇವತ್ತು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲಿವರೆಗೆ ರೈತರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತೀವಿ. ಕಾಂಗ್ರೆಸ್ ಶಾಸಕರು ಯಾರೊಬ್ರು ಕೂಡ ಬೀದಿಗಿಳಿದಿಲ್ಲ. ನಾವು ಬಿಜೆಪಿ ಶಾಸಕರಾಗಿದ್ದೀವಿ, ರೈತರ ಪರವಾಗಿ ಈ ಬೀದಿಯಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಯಾಕೆ ಬಂತು ಅಂತ? ಇವತ್ತು ಖರೀದಿ ಕೇಂದ್ರ, MLAಗಳ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬ MLAಗೆ ಇಷ್ಟಿಷ್ಟು ಅಂತೇಳಿ ಕಾಂಗ್ರೆಸ್ ಅಲ್ಲಿ ಖರೀದಿ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವ್ದು ನೋವಿಲ್ಲ. ಇವತ್ತು ನಾವು ರೈತರ ಜೊತೆ ಇದ್ದೀವಿ. ರೈತರದ ಕಷ್ಟ ಏನಿದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಇವತ್ತು ರೈತರು ಬೆಳೆದಂತ ಮೆಕ್ಕೆಜೋಳ ಬೆಲೆಗೆ 1400, 1500 ಇದೆ. ಆ 1400, 1500ರಲ್ಲಿ ಅವ್ರು ಹಾಕಿರೋದು ಗೊಬ್ಬರ, ಬೀಜ ಮತ್ತು ಮಾಡಿರೋ ಸಾಲ ಸುಲ್ಲ ಕೂಡ ಆಗೋದಿಲ್ಲ. ಈ ಹಿಂದೆ ಕೆಲವು ದಿನಗಳ ಹಿಂದೆ 2200, 300, 400ಗೆಲ್ಲ ಮಾರ್ತಾ ಇದ್ರು. ಇವತ್ತು ಇಷ್ಟು ಕಡಿಮೆ ಬೆಲೆ ಆಗಿದೆ. ಇವತ್ತು ಕೇಂದ್ರ ಸರ್ಕಾರದವರು ಬೆಂಬಲ ಬೆಲೆ ಘೋಷಿಸಿ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ಹೇಳಿದ್ರು ಕೂಡ ಇವರು ಖರೀದಿ ಕೇಂದ್ರ ಓಪನ್ ಮಾಡಕ್ ರೆಡಿ ಇಲ್ಲ. MLAಗಳ ಖರೀದಿ ಕೇಂದ್ರ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಅದನ್ನ ಖರೀದಿ ಮಾಡಿ ಅಂತ ಯಾರು ಹೇಳ್ತಾ ಇದ್ದಾರೆ?
ಅದ್ರ ಜೊತೆಲಿ ಅವ್ರು ಏನೇ ಮಾಡ್ಕೊಳ್ಳಿ, ಇವತ್ತು ಮುಖ್ಯಮಂತ್ರಿನೂ ಇಲ್ಲ, ಉಪಮುಖ್ಯಮಂತ್ರಿ ಇಲ್ಲ, ಇವತ್ತು ಕೇಂದ್ರ ಇವರು ಕೃಷಿ ಸಚಿವರನ್ನೂ ಇಲ್ಲ. ಯಾರೊಬ್ರು ಕೂಡ ತಕ್ಷಣ ಅವೆಲ್ಲ ಬಿಟ್ಟು ಫಸ್ಟ್ ರೈತರ ಕಡೆ ಗಮನ ಕೊಡ್ಲಿ. ಅದಾದ್ಮೇಲೆ ಯಾರಿಗ್ ಕುರ್ಚಿ ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಇವತ್ತು ರೈತರಿಗೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಘೋಷಿಸಿದ್ರು ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಇವತ್ತು ವಿಷ ಸೇವಿಸಿ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾ ಇದ್ದಾರೆ, ಸಾಯ್ತಿದ್ದಾರೆ ಇವತ್ತು ರೈತರು. ಇವ್ರ ಬಗ್ಗೆ ಯಾರು ಕೂಡ ಕಾಳಜಿ ಕೂಡ ವಹಿಸೋರಿಲ್ಲ. ಹಾಗಾಗಿ ಅವ್ರಿಗೆ ನ್ಯಾಯ ಸಿಗೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸೊ ಇದಿಷ್ಟು ಹಡಗಲಿಯ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಅವರು ಹೇಳ್ತಕ್ಕಂಥ ಮಾತು. ರೈತರಿಗೆ ಎಲ್ಲಿವರೆಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರಿಗೆ ವಿಷ ಸೇವಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಅದನ್ನ ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ತಡೆಬೇಕು, ಜೊತೆಗೆ ರೈತರ ಸಮಸ್ಯೆಗಳಿಗೆ ಧಾವಿಸಬೇಕು, ಜೊತೆಗೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು, ಸೂಕ್ತ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ನಿಟ್ಟಿನಲ್ಲಿ ನಿಲುವನ್ನ ಕೈಗೊಳ್ಳುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜಯಂತಿ, ಪಬ್ಲಿಕ್ ನ್ಯೂಸ್, ವಿಜಯನಗರ.